ಹಾಲೆಲುಯಾ, ಪ್ರೈಸ್ ದ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು ಕೊಟ್ಟಂತಹ ಒಂದು ಸಂದೇಶಕ್ಕಾಗಿ ನಾವು ಸ್ತೋತ್ರ ಮಾಡಿಕೊಳ್ಳೋಣ. ಅದೇ ಥೆಸಲೋನಿಕ ಬರೆದ ಮೊದಲನೇ ಪತ್ರಿಕೆಯಲ್ಲಿ 4ನೇ ಅಧ್ಯಾಯದಿಂದ 7ನೇ ವಚನದಿಂದ ನಾವು ತೆಗೆದುಕೊಳ್ಳೋಣ. ದೇವರನ್ನು ನಮ್ಮನ್ನು ಬಂಡತನಕ್ಕೆ ಕರೆಯದೆ ಶುದ್ಧರಾಗಿರುವುದಕ್ಕೆ ಕರೆದನು. ಹಾಲೆಲುಯಾ. ದೇವರು ನಮ್ಮನ್ನು ಬಂಡತನಕ್ಕೆ ಕರೆಯದಂತೆ ಶುದ್ಧರಾಗುವುದಕ್ಕೆ ಕರೆದನು. ಅಂದರೆ ಈ ಲೋಕದಲ್ಲಿ ನಾವು ಹಿಂದೆ ಹೇಗೆ ಜೀವಿಸ್ತಾ ಇದ್ದೀವಿ, ಹಾಲೆಲುಯ, ಆ ರೀತಿಗಲ್ಲ. ನೀವು ಬದಲಾಗಿದ್ದೀರಲ್ಲ, ನಾನು ನಿಮ್ಮನ್ನ ನಿಮಗೆ ಕ್ಷಮ ಮಾಡಿ ದೇವರ ರಾಜ್ಯ, ನನ್ನ ರಾಜ್ಯವನ್ನು ನಿಮಗೆ ಪ್ರಕಟ ಮಾಡ್ತಾ ಇದ್ದೇನೆ. ಆ ರಾಜ್ಯಕ್ಕೆ ನೀವು ಬರಬೇಕಾದರೆ ಹೇಗೆ ಶುದ್ಧರಾಗಬೇಕು ಎಂಬುದಾಗಿ ನಾನು ನಿಮಗೆ ತೋರಿಸಿಕೊಡ್ತಾ ಇದ್ದೀನಿ. ಮಕ್ಕಳ, ನೀವು ಇದ್ರ ಪ್ರಕಾರನೇ ಜೀವಿಸಿರಿ. ಯಾವ ಅಡ್ಡಿ ಆತಂಕಗಳಿಲ್ಲದಂತೆ ಸೈತಾನ ಶೋಧನೆಗೆ ಒಳಪಡಿಸದೆ ನಿಮ್ಮನ್ನ ನಾನು ನನ್ನ ರಾಜ್ಯ ಬರುವಾಗ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ. ನೀವು ಶುದ್ಧರಾಗಿರುವುದೇ ನಾನು ಎದುರು ನೋಡ್ತಾ ಇದ್ದೇನೆ. ಅದಕ್ಕಾಗಿ ನೀವು ಬಂಡತನದಿಂದ ತಪ್ಪಿಸಿದ್ದಾರೆ ದೇವರು. ಇವತ್ತು ನಮಗೆ ತಪ್ಪಿಸಿ ನಾವು ಏನಂತೆ ನೀತಿ ಮಾರ್ಗದಲ್ಲಿ ನಾವು ದೇವರ ಬಂಡತನಕ್ಕೆ ಕರೆದೆ ಶುದ್ಧರಾಗುವುದಕ್ಕೆ ಕರೆದನು. ಹಾಲೆಲೂಯ. ಇನ್ನೂ ಶುದ್ಧರಾಗ್ಲಿಲ್ಲ, ಶುದ್ಧರ ಆಗುವುದಕ್ಕೆ ನಾನು ಕರೆದಿದ್ದೇನೆ. ಹಾಲೆಲೂಯ. ಅದಕ್ಕಾಗಿ ನಾವೇನಾಗ್ಬೇಕು, ಈ ವಾಕ್ಯವನ್ನು ಪ್ರತಿ ದಿವಸ ನಾವು ಹಂಚಿಕೊಂಡು ಧ್ಯಾನ ಮಾಡುವಾಗ, ಇದು ನಮ್ಗೆ ಹಳೇದು, ನೆನ್ನೆದು ಹಂಗಿದ್ವಿ, ನಾವು ಆ ರೀತಿ ಮಾತನಾಡಿದ್ವಿ, ಆ ರೀತಿ ಯೋಚನೆ ಇತ್ತು. ದೇವ್ರೆ, ಇವತ್ತಿನ ವಾಕ್ಯ ನೀನು ಹೀಗೆ ಹೇಳ್ತಿದ್ದೆ ಸ್ವಾಮಿ. ದೇವ್ರೆ, ಇವತ್ತೇ ನನ್ನ ಮನಸ್ಸನ್ನ ಬದಲ ಮಾಡಿಬಿಡ್ತೀನಿ ನಾನು ಅಂತ ಹೇಳಿ ನಾವು ಯಾವಾಗ ಮನಸ್ಸುಗಳನ್ನು ನಾವು ಬದಲ ಮಾಡಿಕೊಳ್ತೇವೆ, ದೇವರ ಬಲ, ಶಕ್ತಿ, ಸಾಮರ್ಥ್ಯ ಎಲ್ಲ ನಮ್ಮ ಕೂಡ ಬರ್ತದೆ. ಯಾಕಂದ್ರೆ ಶುದ್ಧರಾಗುವುದಕ್ಕೆ ಬರುವರಿಗೋಸ್ಕರನೇ ದೇವರು ಸಹಾಯ ಮಾಡ್ತಾರೆ, ಕೈ ಹಿಡಿದು ನಡೆಸ್ತಾರೆ. ಹಾಲೆಲೂಯ. ಯಾಕಂದ್ರೆ ನಿನ್ನ ಮನಸ್ಸಿನ ಮೇಲೆ ನಡೀತದೆ. ನಿನ್ನ ಮನಸ್ಸು ಶುದ್ಧರಾಗ್ತೀನಿ ಅಂತ ನಿನ್ನ ಮನಸ್ಸು ಕೊಟ್ರೆ ಸಾಕು, ದೇವರಾತ್ಮನ ನಿಮ್ಮಲ್ಲಿ ಕಾರ್ಯ ಮಾಡಕ್ ಶುರು ಮಾಡ್ತಾರೆ. ಹಾಲೆಲೂಯ. ಬಂಡತನ ನಾವು ಇಲ್ಲಿ ಕೇಳಿ ಮತ್ತೆ ನಾವು ಅದನ್ನೇ ಲೋಕದಲ್ಲಿ ಇರುವುದಾದ್ರೆ ದೇವರಾತ್ಮ ನಿಮ್ಮ ಮನೆಯಿಂದ ಕೆಳಗೆ ಬರೋಲ್ಲ ನಿಮ್ಮ ಒಟ್ಟಿಗೆ. ನಾವು ಅದು ಫಸ್ಟ್ ಎಚ್ಚರಿಕೆಯಾಗಿ ತಿಳ್ಕೋಬೇಕು. ಯಾಕಂದ್ರೆ ಇದು ಬರೀ ಬಾಯಿ ಮಾತಿನಿಂದ ಅಲ್ಲ, ಆತ್ಮಭರಿತರಾಗಿ ದೇವರ ಆತ್ಮದಲ್ಲಿ ನುಡಿಯುವಂತರಾಗಿದ್ದಾರೆ. ಯಾವಾಗ ಆತ್ಮದ ನುಡಿಯನ್ನು ನಾವು ಗ್ರಹಿಸ್ಕೊಳ್ತೇವೆ, ಅವಾಗ ಸತ್ಯ ದೇವರು ನಮ್ಮ ಮುಂದೆ ಕಾಣಿಸಲು ತೋರಿಸ್ತಾರೆ. ಮಗನೇ, ಈ ರೋಡ್ ಹೋಗ್ಬೇಡ, ಸರಿ ಇಲ್ಲ. ಬಹಳ ಜನಕ್ಕೆ ಈ ಆತ್ಮದಲ್ಲಿ ದೇವರು ನುಡಿಸ್ತಾರೆ. ಈ ಲೋಕದವ್ರಿಗೂ ಅಷ್ಟೇ, ಅನ್ಯರಿಗಷ್ಟೇ, ದೇವರಲ್ಲಿ ಇರುವಂತವ್ರಿಗೆ. ಆದರೆ ದೇವರಲ್ಲಿ ಇರುವಂತವ್ರಿಗೆ ದೇವರ ಆತ್ಮದ ನುಡಿಯನ್ನು ಗೊತ್ತಾಗ್ತದೆ. ಹಾಲೆಲೂಯ. ಈಗ ಮೋಶೆಗೆ ಇವರನ್ನು ನೋಡಿ, ಅಬ್ರಾಮನಿಗೆ, ಮೋಶೆಗೆ ಮತ್ತೆ ಇವ್ರಿಗೆಲ್ಲರಿಗೂ ದೇವರು ಆತ್ಮದಲ್ಲಿ ಮಾತನಾಡಿದಾಗ, ಓ ಹೌದು ಸ್ವಾಮಿ, ದೇವರೇ, ನನ್ನ ತಪ್ಪುಗಳನ್ನ ನಾನು ಅರಿಕೆ ಮಾಡಿ ಬಿಟ್ಟು ದೇವರೇ ನಿಮ್ಮನ್ನ ಹಿಂಬಾಲಿಸ್ತೀನಿ ಅಂದಾಗ ಅವರ ಮುಖಾಂತರ ಲಕ್ಷೋಪಲಕ್ಷ ಜನನ್ನ ದೇವರಿಗೆ ಬಿಡುಗಡೆ ಮಾಡಿದ್ರು. ಹಾಲೆಲೂಯ. ನೋಹನು ನೀತಿವಂತನಾಗಿರೋದಕ್ಕೋಸ್ಕರ ನೋಹನ ಹಿಂದೆ ಆ ನಾವೆಯಲ್ಲಿ ಜನಗಳು ಬಂದ್ರು. ನೋಹನು ಅದೇ ರೀತಿ ನೆಗ್ಲೆಕ್ಟ್ ಮಾಡಿದ್ರೆ ಇಲ್ಲ. ಆ ರೀತಿಯಾಗಿ ದೇವರ ಮಕ್ಕಳನ್ನಿಸಿಕೊಂಡು ನಾವು ಯಾವುದೇ ಕಾರಣಕ್ಕೂ ದೇವರ ವಿಷಯದಲ್ಲಿ ನೆಗ್ಲೆಕ್ಟ್ ಮಾಡಬಾರ್ದು. ದೇವರ ಹೆಸರಿನಲ್ಲಿ ಈ ಕೊಡುವಾಗ ಏನ್ ಗೊತ್ತಾ, ಏನೋ ಒಂದು ಸಂತೋಷವಾಗಿ ನಾವು ಸ್ವೀಕಾರ ಮಾಡಬೇಕಿದು. ಇದು ಈ ಲೋಕದ ಮಾತುಗಳಲ್ಲ. ಪರಲೋಕಕ್ಕೆ ಹೋಗುವಕ್ಕೆ ನಾವು ರೆಡಿ ಆಗ್ತಾ ಇದ್ದೇವೆ. ಒಂದು ಯುದ್ಧಕ್ಕೆ ನಾವು ಒಂದು ಮಿಲಿಟರಿಗೆ, ಆರ್ಮಿಗೆ ಸೇರುವಾಗ ನಾವು ಹೇಗೆ ಅದರಲ್ಲಿ ಪ್ರಿಪೇರ್ ಮಾಡಬೇಕು. ಹೋದ ತಕ್ಷಣ ನಮ್ಗೇನು ಗನ್ ಕೊಟ್ಬಿಡ್ತಾರ? ಇಲ್ಲ. ಅವರು ಬೆಳಿಗ್ಗೆ 5 ಗಂಟೆಗೋ 4 ಗಂಟೆಗೆ ಎಬ್ಬರಿಸ್ತಾರೆ. ಆ ಎಬ್ಬರಿಸಿ ತಣ್ಣೀರು ಸ್ನಾನ ಮಾಡಿಸ್ತಾರೆ. ಬ್ರೇಕ್ಫಾಸ್ಟ್ ಇಲ್ಲ, ನೀರು ಇಲ್ಲ, ಎಂಥದ್ದು ಇಲ್ಲ. ಅವರು ಟ್ರೈನಿಂಗ್ ಅಲ್ಲಿ ನಾವು ಪಾಸ್ ಆಗ್ಬೇಕು. ಅವಾಗಲೇ ನಿಮಗೆ ಒಂದು ಬಿರುದನ್ನು ಕೊಟ್ಟು, ನಿಮ್ಮ ಕೈಲಿ ಗನ್ ಕೊಟ್ಟು, ದೇಶಕ್ಕಾಗಿ ಹೋಗ ಪ್ರಜೆ ಅಂತ ನಿಮ್ಮನ್ನ ನಿಲ್ಲಿಸ್ತಾರೆ. ಹಾಲೆಲೂಯ. ಅದೇ ರೀತಿಯಾಗಿ ನಾವು ದೇವರಲ್ಲಿ ಬೆಳೀತಾ ಇದ್ರೆ ರಾಜನಾದ ದೇವರು ನಮ್ಮನ್ನ ಹತ್ತರಕ್ಕೆ ಕರೀತಾ ಒಂದು ದಿವಸ ಪರಲೋಕ ರಾಜ್ಯವನ್ನು ನಮಗೆ ಕೊಡಲ್ಪಡ್ತದೆ. ಹಾಲೆಲೂಯ. ಹಾಗಾಗಿ ನಾವು ಈ ವಾಕ್ಯವನ್ನು ಈ ಕೆಳಗಡೆ ನೋಡೋಣ. ಈ ಮಾತನ್ನು ತಾತ್ಸಾರ ಮಾಡುವವನು ಮನುಷ್ಯನನ್ನು ತಿರಸ್ಕರಿಸುವುದು ಮಾತ್ರವಲ್ಲದೆ ಪವಿತ್ರಾತ್ಮರವರನ್ನು ನಿಮಗೆ ದಯಪಾಲಿಸುವ ದೇವರನ್ನು ಹಾಲೆಲೂಯ. ನೋಡ್ದಾ, ಇಲ್ಲಿ ಏನ್ ಹೇಳ್ತದೆ ಕೆಳಗಡೆ, ಈ ಮಾತನ್ನು ತಾತ್ಸಾರ ಮಾಡುವವನು ಅಂದ್ರೆ ನೆಗ್ಲೆಕ್ಟ್ ಮಾಡುವವನು. ಈ ಮಾತು ಇವತ್ತು ನಿಮಗೆ ಸಿಗ್ತಾ ಇದೆ. ಈ ಮಾತು ದೇವರ ವಾಕ್ಯ. ನೀವು ಶುದ್ಧರಾಗೋದಕ್ಕೆ ನಿಮ್ಮನ್ನ ಕರೆದಿದ್ದೇನಲ್ಲ. ಈ ಶುದ್ಧರಾಗೋದು ಬಿಟ್ಟು ನೀವು ತಾತ್ಸಾರ ಮಾಡಿದ್ರೆ ಏನ್ ಪ್ರಾರ್ಥನೆ, ಇಂಥವೆಲ್ಲ ನಾವು ಬಹಳ ಕೇಳಿದ್ದೇವೆ, ಬಹಳ ನೋಡಿದ್ದೇವೆ.
ಹೀಗೆ ಅಂದುಕೊಂಡು ಬಹಳ ಜನ ಈ ಲೋಕದಲ್ಲಿ ಇದ್ದಾರೆ ಪ್ರಿಯನೇ. ಆ ರೀತಿಗೆಲ್ಲ ದೇವ್ರು ಕರೆದಿದ್ ನೋಡಿ, ಕೆಳಗೆ ತಾತ್ಸಾರ ಮಾಡುವವನು ಮನುಷ್ಯನನ್ನು ತಿರಸ್ಕರಿಸುವುದು ಮಾತ್ರವಲ್ಲದೆ, ನಾನ್ ನಿಮಗೆ ಬೋಧನೆ ಮಾಡ್ತಾ ಇದ್ದೀನಿ, ನಾನು ಮನುಷ್ಯ, ನನ್ನನ್ನ ತಿರಸ್ಕಾರ ಮಾಡುವುದಲ್ಲದೆ ಮಾತ್ರವಲ್ಲದೆ ಪವಿತ್ರಾತ್ಮ ವರವನ್ನು ನಿಮಗೆ ದಯಪಾಲಿಸಿದ ದೇವರನ್ನು ತಿರಸ್ಕಾರ ಮಾಡ್ತಿರಲ್ಲ. ದೇವರೇ ಬೇಡ ಅನ್ನುವವರು. ತಿರಸ್ಕಾರ ಅಂದ್ರೆ ಏನು? ನಾನ್ ನಿಮ್ಗೆ ಯೇಸು ಸ್ವಾಮಿ ಹೆಸರಲ್ಲಿ ಪ್ರಬೋಧನೆ ಮಾಡುವಾಗ ನನ್ನನ್ನು ತಿರಸ್ಕಾರ ಮಾಡುವುದಲ್ಲದೆ ಪವಿತ್ರಾತ್ಮನ ವರವನ್ನು, ಪವಿತ್ರಾತ್ಮನು ಕೊಟ್ಟಂತ ದೇವರನ್ನು ನೀವು ತಿರಸ್ಕಾರ ಮಾಡಿದ್ದೀರಿ. ಹೇಗೆ ಕಾಪಾಡ್ಕೊಳ್ತೀರಿ ಲಾಸ್ಟಿಗೆ? ತೆಸಲೋನಿಕ ಪೌಲನು ಈ ತೆಸಲೋನಿಕದವರಿಗೆ ಹೇಳಿ ಕೊಡ್ತಾ ಇದ್ದಾನೆ, ಈ ರೀತಿಯಾಗಿ ನೀವು ನಡಿಬೇಡ್ರಿ. ನಿಮಗೆ ನಾನು ವಾಕ್ಯವನ್ನು ಸಾರಿ ದೇವರ ಪರಲೋಕವನ್ನು ಈ ಭೂಲೋಕವನ್ನು ಕುರಿತು ವಾಕ್ಯವನ್ನು ಸಾರುವಾಗ, ಈ ಭೂಲೋಕದಲ್ಲಿ ಇದ್ಕೊಂಡು ನಾನು ವಾಕ್ಯ ಸಾರುವಾಗ ನೀವು ದೇವರನ್ನ ಸೇವಿಸುವುದಾದರೆ ನಿಮಗೆ ಪರಲೋಕ ರಾಜ್ಯ ಸಿಗ್ತದೆ ಪ್ರಿಯನೇ. ಇಲ್ಲದೆ ಹೋದರೆ ನೀವು ದೇವರನ್ನು, ದೇವರ ವಾಕ್ಯವನ್ನು ತಾತ್ಸಾರ ಮಾಡಿ ನೆಗ್ಲೆಕ್ಟ್ ಮಾಡ್ತಿದ್ರಿ ಅಂತ ಅರ್ಥ. ಅಯ್ಯ, ಆ ರೀತಿ ನಮ್ಮ ಉಸಿರು ಹೋಗೋ ತನಕ ನಾವು ಆ ರೀತಿ ಯಾವುದೇ ಕಾರಣಕ್ಕೂ ಕನಸು ಅಂದ್ರೆ ಯೋಚನೆ ಸತ ಮಾಡಬಾರ್ದು. ನಾವು ಯೋಚನೆ ಮಾಡಿದ್ರೆ ದೇವರ ಆತ್ಮನು ಆಟೋಮೆಟಿಕ್ ಆಗಿ ಬಿಟ್ಟೋಗ್ಬಿಡ್ತಾರೆ. ಎಷ್ಟು ಪ್ರಾರ್ಥನೆ ಮಾಡಿದ್ರು ಬರಲ್ಲ ನಮ್ಮೊಳಗೆ ಮತ್ತೆ. ಹಾಗಾಗಿ ದೇವರಾತ್ಮನಿಗೆ ನಿಂದನೆ ಮಾಡದಂತೆ ಶುದ್ಧ ಮನಸ್ಸಿನಿಂದ, ಶುದ್ಧ ಪ್ರಾರ್ಥನೆಯಿಂದ ದೇವರನ್ನ ಹುಡುಕುವುದಾದರೆ, ಹಾಲೆಲೂಯಾ. ಹಾಗಾಗಿ ಮತ್ತೆ ಸಹೋದರ ಸ್ನೇಹ ವಿಷಯದಲ್ಲಿ ನಿಮಗೆ ಬರೆಯುವುದು ಅವಶ್ಯವಿಲ್ಲ. ಒಬ್ಬರನ್ನೊಬ್ಬರು ಪ್ರೀತಿಸಬೇಕೆಂಬ ಉಪದೇಶವನ್ನು ನೀವೇ ದೇವರಿಂದ ಹೊಂದಿರುವವರಾಗಿದ್ದು, ಸಮಸ್ತ ಮೆಕದೋನ್ಯದಲ್ಲಿರುವ ಸಹೋದರರನ್ನೆಲ್ಲ ಪ್ರೀತಿಸೋರಾಗೇ ಇದ್ದೀರಿ. ಇಲ್ಲಿಗೆ ಏನಾಗ್ತದೆ ಅಂದ್ರೆ, ಒಬ್ಬರನ್ನೊಬ್ರು ಪ್ರೀತಿಸ್ರಿ, ದ್ವೇಷ ಮಾಡುವುದಲ್ಲ. ಇಲ್ಲಿ ಚರ್ಚಲ್ಲಿ ಇರ್ಬೇಕಾದ್ರೆ ಪ್ರೀತಿ, ಕನಿಕರ, ಹಾಲೆಲೂಯಾ, ಅಕ್ಕ ಸ್ತೋತ್ರ, ಅಣ್ಣ ಸ್ತೋತ್ರ, ತಂಗಿ ಸ್ತೋತ್ರ, ಬ್ರದರೇ ಸ್ತೋತ್ರ. ಹೊರಗಡೆ ಬಂದ ತಕ್ಷಣ ಸಹೋದರರು ಯಾವಾಗ್ಲೂ ನಾವು ಪ್ರೀತಿಯಲ್ಲೇ ಇರಬೇಕು. ಚರ್ಚಲ್ಲಿ ದೇವರಿದ್ದಾರೆ, ಚರ್ಚಲ್ಲಿ ನಾವು ಪಾಸ್ಟರ್ ನೋಡ್ತಾರೆ, ಅವು ಮುಂದೆ ನಾವು ಸಮಾಧಾನ ಇರಬೇಕು. ಹೊರಗಡೆ ಬಂದ ತಕ್ಷಣ ಏನ ನೀನು ಅದಲ್ಲ, ಅಲ್ಲಿ ಬರ್ದೇ ಇಲ್ಲ. ಅಲ್ಲಿ ದೇವ್ರು ಬರ್ದಿರೋದು ಪ್ರೀತಿಯನ್ನು ತೋರಿಸ್ರಿ, ಒಬ್ರಿಗೊಬ್ರು ಕರುಣೆಯನ್ನು ತೋರಿಸ್ರಿ. ಉರಿ ಬಿಸಿಲಲ್ಲಿ ಮಧ್ಯಾಹ್ನ ಹೊತ್ತು ಯಾರಾದ್ರೂ ಗಾಡಿ ಬಾಡಿಗೆಗೆ ಹಣ ಇಲ್ಲದೆ ತಲೆ ಮೇಲೆ ಒಂದು ಟುವಾಲ್ ಹಾಕೊಂಡು ಯಜಮಾನ್ರಿಯರು ಯಾರು ವಯಸ್ಸಾದವರು ಸೈಡ್ ಅಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾರೆ, ಅವ್ರನ್ನ ಕುಂದ್ರಿಸ್ಕೊಂಡೋಗಿ ನೀವು ಹೋಗೋ ಜಾಗಕ್ಕೆ ತಲುಪಿಸ್ಬಿಡ್ರಿ. ನಿನ್ನ ದೇವರು ಚೆನ್ನಾಗಿಟ್ಟಿರ್ಲಿ ಅಂತಾರ ಅವರು. ಭಾರಿ ಆಶೀರ್ವಾದ ಅದು. ಹಾಲೆಲೂಯಾ. ಇದು ಈ ಭೂಮಿ ಮೇಲೆ ಬಹಳ ಇಟ್ಟಿದ್ದಾರೆ ದೇವರು. ಅದಕ್ಕೆ ದೇವ್ರು ಹೇಳ್ತಾರೆ, ಬಡವನಿಗೆ ದಯೆ ತೋರುವನು ಕರ್ತನಿಗೆ ಸಾಲ ಕೊಡುವನಾಗಿದ್ದಾನೆ. ಏನು ಇಲ್ಲದ ಗತಿ ಇಲ್ಲದವರನ್ನು ಹುಡುಕಿ ಅವರಿಗೆ ಸಹಾಯ ಮಾಡ್ರಿ, ಊಟಕ್ಕೆ ಕೊಡ್ರಿ, ಕುಡಿಲಿಕ್ಕೆ ನೀರು ಕುಡಿಸ್ರಿ, ಏನು ಇಲ್ಲ ಅಂದ್ರೆ ಒಂದು ಸಣ್ಣದೊಂದು ಬಟ್ಟೆ ಕೊಡಿಸ್ರಿ. ಹಾಲೆಲೂಯಾ. ದೇವ್ರು ಹೇಳ್ತಾರೆ, ಮತ್ತಾಯ ಸುವಾರ್ತೆಯಲ್ಲಿ ಇದೆ, ನಾಳೆ ಒಂದ್ಸಲ ಪ್ರಸಂಗ ಮಾಡ್ತಿರೋದು. ನೀನು ಅಲ್ಪನಾದನು ಒಬ್ಬನಿಗೆ ನೀನು ಮಾಡಿದರೆ ನೀನು ನನಗೆ ಮಾಡ್ದಂಗ ಆಯ್ತು ಅಂತಾರೆ ಸ್ವಾಮಿ. ಹಾಲೆಲೂಯಾ. ಹಾಗಾಗಿ ಮತ್ತೆ ಕೆಳಗಡೆ, ಆದರೂ ಸಹೋದರರೇ, ನೀವು ಪ್ರೀತಿಯಲ್ಲಿ ಇನ್ನೂ ಹೆಚ್ಚುತ್ತಾ ಬರಬೇಕೆಂದು ನಿಮ್ಮನ್ನು ಪ್ರಬೋಧಿಸುತ್ತೇವೆ. ನೋಡು ಸಹೋದರರೇ, ಆದರೂ ಸಹೋದರರೇ, ಆಲಯದಲ್ಲಿರುವ ಸಹೋದರರೇ, ದೇವರ ವಾಕ್ಯವನ್ನು ತಿಳಿದಂತ ಸಹೋದರರೇ, ಹಾಗೂ ಹೊರಗಡೆ ಇರುವಂತವ್ರು ನೀವು ಪ್ರೀತಿಯಲ್ಲಿ ಇರುವುದಾದರೆ, ದೇವರ ಒಳಗೆ ಬಂದು ನೀವು ಅನುಸರಿಸುವುದಾದರೆ, ಇದೇನ್ ಹೇಳ್ತದೆ ಅಂದ್ರೆ, ನೀವು ಪ್ರೀತಿಯಲ್ಲಿಯೂ ಇನ್ನು ಹೆಚ್ಚುತ್ತಾ ಬರಬೇಕು, ಕಡಿಮೆ ಆಗಂಗಿಲ್ಲ. ಯೇಸು ಸ್ವಾಮಿ ಈ ಭೂಮಿ ಮೇಲೆ ಮಾಡೋಗಿದ್ದಾರೆ ಇದು ಪ್ರಿಯನೇ. ಆ ರೀತಿಯಾಗಿ ನಿಮ್ಮನ್ನ ಈ ರೀತಿಯಾಗಿ ನಾನು ಮಾಡಿ ನಿಮ್ಗೆ ಒಂದು ಡೆಮೋ ತೋರ್ಸೋಗಿದ್ದೀನಿ. ಆ ರೀತಿ ಇದ್ರ ಪ್ರಕಾರ ಭೂಮಿ ಮೇಲೆ ಬದುಕ್ರಿ ಅಂತ ಹೇಳ್ತದೆ. ನಿಮ್ಮನ್ನು ಇದಲ್ಲದೆ ನಾನು ನಿಮಗೆ ಆಜ್ಞೆ ಕೊಟ್ಟ ಪ್ರಕಾರ ನೀವು ಮತ್ತೊಬ್ಬರ ಕಾರ್ಯದಲ್ಲಿ ತಲೆ ಹಾಕದೆ ಸುಮ್ಮಗಿದ್ದು
ಸ್ವಂತ ಕಾರ್ಯವನ್ನೇ ನಡೆಸಿಕೊಂಡು ಹಾ ಕೈಯಾರೆ ಕೆಲಸ ಮಾಡುವುದೇ ಮಾನವೆಂದೇ ಎಣಿಸಿರಿ. ಎಣಿಸಿರಿ. ಹಾಲೆಲೂಯಾ. ಇಲ್ಲಿ ಏನ್ ಹೇಳ್ತದೆ ನೋಡು, ಈ ಪ್ರೀತಿಯಲ್ಲಿ ಇದಲ್ಲದೆ ನಾನು ನಿಮಗೆ ಇದಲ್ಲದೆ ನಾನು ನಿಮಗೆ ಆಜ್ಞೆ ಕೊಟ್ಟ ಪ್ರಕಾರ ನೀವು ಮತ್ತೊಬ್ಬರ ಕಾರ್ಯದಲ್ಲಿ ತಲೆ ಹಾಕಬಾರದು. ದೇವರ ಆಜ್ಞೆ ಕೊಟ್ಟಿದ್ದಾರೆ. ಇಲ್ಲಿ ನಾವು ಕುತ್ಕೊಂಡು ಏನ್ ಮಾತನಾಡ್ತೀವಿ? ಒಬ್ಬರ ವಿಷಯ ಒಬ್ರು ನಾವು ತಲೆನೇ ಹಾಕಬಾರ್ದಂತ. ಇಲ್ಲಿ ಏನಂತೆ? ನಿಮಗೆ ಆಜ್ಞಾಪಿಸ್ತೇನೆ ಪ್ರಕಾರ ಆಜ್ಞೆ ಕೊಟ್ಟ ಪ್ರಕಾರ ನೀವು ಮತ್ತೊಬ್ಬರ ಕಾರ್ಯದಲ್ಲಿ ತಲೆ ಹಾಕದೆ ಸುಮ್ಮನಿರ್ಬೇಕು. ಗಂಡನ ವಿಷಯ ಹೆಂಡತಿಗೂ ಕೆಣಕಬಾರ್ದು, ಮತ್ತೊಬ್ಬರಿಗೂ ಕೆಣಕಬಾರ್ದು. ನಾವು ಯೋಗ್ಯರೆಂದು ತಿಳಿದುಕೊಂಡು ಇನ್ನೊಬ್ಬರ ಮೇಲೆ ನಾವು ಹೇಳ್ತಾ ಬರ್ತೀವಿ, ಅವ್ರಂಗೆ ಇವ್ರಿಂಗೆ, ಈ ಮನೆ ಹಂಗೆ ಆ ಮನೆ ಹಂಗೆ. ಹಾಲೆಲೂಯಾ. ದೇವರು ಈ ಮಾತನ್ನ ತೆಗೆದುಕೊಳ್ಳುವುದಿಲ್ಲ ಪ್ರಿಯನೇ. ಬಿಟ್ಬಿಡ್ಬೇಕಿದೆಲ್ಲ, ಎಲ್ಲ ಬಿಟ್ಬಿಡ್ಬೇಕು. ಇಲ್ಲಿ ನೋಡು ಬರೀತದೆ, ಇಲ್ಲಿ ಮತ್ತೊಬ್ಬರ ಕಾರ್ಯದಲ್ಲಿ ತಲೆ ಹಾಕದೆ ಸುಮ್ಮನಿದ್ದು ಸ್ವಂತ ಕಾರ್ಯವನ್ನೇ ನಡೆಸಿಕೊಂಡು ಕೈಯಾರೆ ಕೆಲಸ ಮಾಡುವುದೇ ಮಾನವೆಂದು ಎಣಿಸಿರಿ. ಹಾಲೆಲೂಯಾ. ಮಾನ ಅಂದ್ರೆ ದೇವರ ಹತ್ರ ನಾವು ಗೌರವವನ್ನು ಪಡೆದುಕೊಳ್ತೇವೆ. ನಮ್ಮ ಸ್ವಂತ ಕಾರ್ಯವನ್ನು ತೆಗೆದು ಪರಲೋಕದಿಂದ ದೇವರ ಕೈಲೇ ಕೊಡೋಣ. ಸ್ವಾಮಿ, ನನಗೆ ಈ ತರ ಪರಿಸ್ಥಿತಿ ಇದೆ, ನನ್ನ ಕಷ್ಟ ಹೀಗಿದೆ ದೇವರೇ, ಇದು ನಿನ್ನ ಕೈಲಿ ಒಪ್ಪಿಸಿಕೊಡ್ತೇನೆ, ನೀನು ನಡೆಸು ಯಜಮಾನನೇ. ಇಲ್ಲಿ ಇನ್ನೊಬ್ಬರ ಕಾರ್ಯಗಳಲ್ಲಿ ತಲೆ ಹಾಕಿ ಬೆಳಗಿಂದ ಸಾಯಂಕಾಲವರೆಗೂ ಗುಣಗುಡ್ತಾ ರಾತ್ರಿ ಬಂದು ಪ್ರಾರ್ಥನೆ ಮಾಡಿದ್ರೆ ಪ್ರಾರ್ಥನೆ ಹೋಗುವುದಿಲ್ಲ. ಹೇಗೆ ಕೇಳ್ತಾರೆ ದೇವರು? ಕೇಳುವುದೇ ಇಲ್ಲ ಮಾತನ್ನ. ಪರಲೋಕ ಅಲ್ಲ, ಈ ಮನೆಯಿಂದ ದಾಟಿ ಹೋಗುವುದಿಲ್ಲ ನಮ್ಮ ಪ್ರಾರ್ಥನೆ ಪ್ರಿಯನೇ. ಹಾಲೆಲೂಯಾ. ಈ ರೀತಿಯಾಗಿ ದೇವರು ಎಲ್ಲೂ ಕರೆದಿಲ್ಲ. ನಿಮ್ಮ ಸ್ವಂತ ವಿಷಯದಲ್ಲಿ ನೀವು ಮಾತನಾಡ್ಕೋಬೇಕು. ನಿನಗೆ ಏನ್ ಕಷ್ಟ ಇದೆ, ದುಃಖ ಇದೆ, ಸಮಸ್ಯೆ ಇದೆ, ಅದನ್ನ ದೇವರ ಹತ್ರ ಆರಿಕೆ ಮಾಡ್ಬೇಕು. ಸ್ವಾಮಿ, ಈಗಿದೆ ನನ್ನ ಪರಿಸ್ಥಿತಿ, ನಿನಗೆ ಗೊತ್ತಿಲ್ಲದ ಏನೂ ಇಲ್ಲ, ಆದರೂ ನಿನಗೆ ನಾನು ತಿಳಿಸ್ತಾ ಇದ್ದೇನೆ, ನನಗೆ ಇಲ್ಲಿಂದ ಬಿಡಿಸು ದೇವರೇ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡ್ಬೇಕು. ಕೆಳಗಡೆ ಹೋದಪ್ಪ. ನೀವು ಹೊರಗಿನವರ ಎದುರಿನಲ್ಲಿ ಸಜ್ಜನರಾಗಿ ನಡೆದುಕೊಳ್ಳುವಿರಿ ಮತ್ತು ನಿಮಗೆ ಯಾವುದಕ್ಕೂ ಕೊರತೆ ಇರುವುದಿಲ್ಲ. ನೋಡ್ದಾ? ಮತ್ತೊಬ್ಬರ ವಿಷಯದಲ್ಲಿ ತಲೆ ಹಾಕದೆ, ಅವರಿಗೆ ಬೇಡವಾದ ಹೇಳದೆ, ಸುಮ್ಮನಿದ್ದು ನಮ್ಮ ಸ್ವಂತ ಕಾರ್ಯದಲ್ಲಿ ಇರುವುದಾದರೆ ಏನಂತ ಇಲ್ಲಿ ಕೆಳಗಡೆ ಹೀಗಿರಿ ಎಣಿಸಿರಿ. ನೀವು ಹೊರಗಿನವರ ಎದುರಿನಲ್ಲಿ ಸಜ್ಜನರಾಗಿ, ಹೊರಗಡೆ ಊರಿನಲ್ಲೆಲ್ಲ, ಹೊರಗಡೆ ನಮ್ಮ ಕೇರಿಲಿ, ನಮ್ಮ ಮನೆ ಬಾಗಿಲಲ್ಲಿ, ಆ ಕಡೆ ಇರೋ ಸಜ್ಜನರಾಗಿ, ನೀತಿವಂತರಾಗಿ, ಒಳ್ಳೆ ಮನುಷ್ಯನು, ಒಳ್ಳೆ ಕುಟುಂಬ, ಯಾವ ಜಗಳ ದುಂಬಿಗೆ ಹೋಗೋದಿಲ್ಲ, ಇವ್ರು ಯಾವ ಮಾತಿಗೂ ಕಿವಿಗೊಡುವುದಿಲ್ಲ, ಇಂಥವ್ರನ್ನ ನಾನು ಎಲ್ಲೂ ನೋಡೇ ಇಲ್ಲ. ಅವರು ಹೊಗಳಿದರೆ ಇದು ಯಾರಿಗೆ ಗೌರವ ಹೋಗ್ತದೆ ಗೊತ್ತಾ? ದೇವರಿಗೆ ಗೌರವ ಹೋಗುತ್ತಿದಲ್ಲ. ಇಲ್ಲಿ ಬೀದಿ ಜಗಳ ಮಾಡ್ಕೊಂಡು, ಗಲಾಟೆ ಮಾಡ್ಕೊಂಡು, ಅಂಗಿ ಬಟ್ಟೆಗಳೆಲ್ಲ ಹರ್ಕೊಂಡು, ಸ್ತ್ರೀಯರು ಜುಟ್ಟು ಹಿಡಿದುಕೊಂಡು ಗಲಾಟೆ ಮಾಡಿಕೊಂಡು ಭಾನುವಾರ ಬಂದು ಶುದ್ಧರಾಗಿ, ದೇವರೇ ನಾನು ಮೊನ್ನೆ ಜಗಳ ಮಾಡಿದೆ, ನಾನು ಏನೋ ಹಿಂಗ್ ಮಾಡ್ಬಿಟ್ಟೆ, ದೇವರೇ ನನ್ನನ್ನ ಕ್ಷಮ ಮಾಡು. ನಿನಗೆ ಜ್ಞಾನ ಇತ್ತಲ್ಲ, ದೇವರ ವಾಕ್ಯ ಗೊತ್ತಿತ್ತಲ್ಲ, ಎಷ್ಟು ಸಲ ನಿಮ್ಮನ್ನ ನಾನು ಸಹಿಸ್ಕೊಳ್ಳಿ, ಇನ್ನೂ ನಿಮಗೆ ಬುದ್ಧಿ ಬಂದಿಲ್ವಾ? ಪದೇ ಪದೇ ಮಾಡಿದ್ದನ್ನೇ ಮಾಡ್ತಾ ಇದ್ದೀರಲ್ಲ. ಒಂದು ದಿವಸ ದೇವರು ಮೌನವಾಗಿ ಬೇಜಾರಾಗಿ ಸುಮ್ಮನೆ ಆಗ್ಬಿಡ್ತಾರೆ. ನಿಮ್ಮ ವಿಷಯದಲ್ಲಿ ಮೌನ ಆಗ್ಬಿಟ್ರೆ ಅಯ್ಯೋ. ಅದಕ್ಕೆ ಸತ್ತ ಸಿಂಹಕ್ಕಿಂತ ಬದುಕಿರೋ ನಾಯಿ ಲೇಸು, ನ್ಯಾಯಸ್ಥಾಪಕರ ಪುಸ್ತಕದಲ್ಲಿ ಬರೆಯಲ್ಪಟ್ಟಿದೆ. ಇವತ್ತು ಸಿಂಹಕ್ಕೆ ಎದುರ್ತೀವ, ನಾವು ನಾಯಿಗೆ ಎದುರ್ತೀವ? ಸಿಂಹ ಸತ್ತೋದ್ರೆ ಎದುರ್ತೀವ? ಅದಕ್ಕೆ ದೇವ್ರು ಹೆಂಗೆ ನೋಡಿ ಬರ್ದಿದ್ದಾರೆ, ಸತ್ತ ಸಿಂಹಕ್ಕಿಂತ ಬದುಕಿರೋ ನಾಯಿ ಲೇಸು. ನಾವು ಅಲ್ಲಿಗೆ ದೇವರ ವಿಷಯದಲ್ಲಿ ಸತ್ತೋದ್ವಿ ಅಂತ. ಹಾಗಾಗದಂತೆ ನಿಜವಾಗ್ಲೂ ನಾವು ಅಂಧ ಭಕ್ತರಾಗಿರುವುದು ಇರದೆ, ನಾವು ನಿಜವಾದ ಭಕ್ತಿಯನ್ನು ಯೇಸು ಸ್ವಾಮಿ ಹತ್ರ ನಾವು ತೋರಿಸ್ಕೊಳ್ಬೇಕು ಪ್ರಿಯ. ಹಾಗಾಗಿ ಈ ಕೊಟ್ಟಂತ ವಾಕ್ಯ ಸಂದೇಶಕ್ಕಾಗಿ ಸ್ತೋತ್ರ, ದೇವರು ಮಾತನಾಡೋದಕ್ಕಾಗಿ ಸ್ತೋತ್ರ. ಅವ್ರ ಎದುರಿನಲ್ಲಿ ನಾವು ಇವತ್ತು ಹರಕೆ ಮಾಡ್ಬಿಡೋಣ. ಸ್ವಾಮಿ, ನನ್ನಲ್ಲಿ ಸಣ್ಣ ಪುಟ್ಟ ತಪ್ಪುಗಳು, ಇವೆಲ್ಲ ವಾಕ್ಯ ತಿಳಿದ ಮೇಲೆ ದೇವರೇ ನಾನು ಇನ್ನೂ ಮಾಡೋದಿಲ್ಲ,
ಈಗ ನಮ್ಮಲ್ಲಿ ಯಾರು ಶುದ್ಧರಲ್ಲ. ಈಗ ಹೇಳ್ತದಲ್ಲ ದೇವ್ರ ವಾಕ್ಯ, ನಿಮ್ಮನ್ನ ಶುದ್ಧರಾಗಕ್ಕೆ ನಾನು ಕರೆದಿರೋದು. ಈ ವಾಕ್ಯ ತಿಳಿದ ಮೇಲೂ ನೀ ಆ ರೀತಿ ಮಾಡಿದ್ರೆ ನಾನು ನಿನ್ಗೇನ್ ಹೇಳಲಿ ಅಂತ ದೇವ್ರು. ಒಂದು ಕರೆಂಟ್ ಪಾಸ್ ಆಗ್ತಾ ಇದೆ ವೈರಲ್ಲಿ, ಮಗು ಹೋಗಿ ಮುಟ್ತದೆ, ಕರೆಂಟ್ ಹೊಡೆದಾಗ ಅಪ್ಪ ಓಡೋಗಿ ಮೇನ್ ಸ್ವಿಚ್ ಆಫ್ ಮಾಡ್ತಾನೆ. ಆ ಮಗುನ ಬದುಕಿಸ್ತಾನೆ, ಕಳ್ಕೊಂಬರ್ತಾನೆ ಈ ಕಡೆ ಮನೆ, ಅಲ್ಲಿ ಹೋಗ್ಬೇಡ ಮತ್ತೆ ಅಂತ. ಆ ಮಗು ಮತ್ತೆ ನಾಳೆ ಹೋಗಿ ಅಲ್ಲೇ ಕೈ ಹಾಕಿದ್ರೆ ಏನ್ ಹೇಳ್ಬೇಕು? ಅಲ್ಲಪ್ಪ, ಅಂತ ಕರೆಂಟ್ ಹೊಡಿತಿದೆ ಮತ್ತೆ ನೀನ್ ಹಾಕ್ತಿದ್ಯಾ ಅಂತಂದ್ರೆ ನೀನ್ ಅವಾಗ ನೆಗ್ಲೆಕ್ಟ್ ಅಂತ ಹೇಳ್ಬೇಕು ತಾನೆ. ಅದಕ್ಕೆ ದೇವ್ರ ಹತ್ರ ನಾವು, ಮನುಷ್ಯನ ಹತ್ರ ಕೆಲವೊಮ್ಮೆ ನಾವು ಇದು ಮಾಡ್ಬೋದು. ಆಕಾಶ ಭೂಮಿಯನ್ನು ಬರೀ ಮಾತಿನಿಂದ ಸೃಷ್ಟಿ ಮಾಡಿದ ದೇವ್ರ ಹತ್ರ ನಮ್ಮ ಆಟ ಏನೂ ನಡೆಯಲ್ಲ. ಅವ್ರಿಗೆ ಮನಮರುಗಿ ನಾವು ದೇವರೇ ಅಂತ ಕೊಂಡಾಡ್ಬೇಕು. ಈಗ ತಂದೆಗೆ ಏನಾರ ಒಂದು ವಸ್ತು ಬೇಕು ಅಂದ್ರೆ, ಅಪ್ಪ ನಾನು ಕೊಡಿಸು, ಅಪ್ಪ ನನಗೆ ಕೊಡಿಸು ಅಂತ ನಾವು ಹೆಂಗೆ ನಾವು ಇಟ್ಕೊಂಡು ಜಗ್ಗರ್ತೀವೋ ಆ ರೀತಿ ಜಗ್ರಿ. ನಿಜವಾಗ್ಲು ತುಂಬಾ ಸಂತೋಷ ದೇವರಿಗೆ. ನ್ಯಾಯವಾದದ್ದು ಗ್ಯಾರಂಟಿ ಕೊಡಿಸ್ತಾರೆ ನಿಮ್ಗೆ. ದೇವ್ರೆ, ಜೇಸು ಈಗ 1 ದಫ್ತರ್ ಬಿಲ್ಡಿಂಗ್ ಕಟ್ತಾ 45 ಲಕ್ಷ ಆಯ್ತಂತೆ, ನಾನು ಅದೇ ತರ ಪ್ರಾರ್ಥನೆ ಮಾಡ್ತೀನಿ, ನನ್ಗೆ 65 ಲಕ್ಷ ಕೊಡ್ಸು ಅಂದ್ರೆ ಅದು ಮಂಡತನ, ಅದು ಅವನ್ ತಲಂತು. ನನಗೆ ಹಂಚಿನ ಮನೆ ಕೊಟ್ಟರು, ದೇವ್ರೆ ನೀನು ಕೊಟ್ಟಿದ್ರೆ ನಾನು ತೃಪ್ತನಾಗಿರ್ತೀನಿ ಅಂದ್ರೆ ಇನ್ನು ಹೆಚ್ಚು ದೇವರ ವಿಷಯದಲ್ಲಿ ಬೆಳೀತಾ ಇದೆ ಅಂತ ಅರ್ಥ. ಹಾಗಾಗಿ ಕಣ್ಮುಚ್ಚಿ ಪ್ರಾರ್ಥನೆ ಮಾಡಿಕೊಳ್ಳ. ಪ್ರೀತಿ ಸ್ವರೂಪನಾದ ದೇವರೇ, ಮಾನವ ಕುಲಕ್ಕೆ ಶ್ರೇಷ್ಠವಾದ ದೇವರೇ, ಆಕಾಶ ಭೂಮಿ ಅಳೆದೋಗ್ಬೋದು, ನಿಮ್ಮ ಮಾತು, ನಿಮ್ಮ ವಾಕ್ಯ, ನಿಮ್ಮ ವಚನ ಒಂದು ಅಳೆಯುವುದಿಲ್ಲ. ಇದು ಸೇನಾಧೀಶ್ವರನಾದ ಯೆಹೋವನ ನುಡಿಯಾಗಿದೆ. ಈ ವಿಡಿಯೋ ಮುಖಾಂತರ ನೋಡಿದ ಪ್ರತಿಯೊಂದು ಸಹೋದರ ಸಹೋದರಿ ನೆನೆಸಿ ನಿಮ್ಮ ಕರಗಳು ಒಪ್ಪಿಸ್ಕೊಡ್ತೀನಿ ಸ್ವಾಮಿ. ಈ ಬಂದಿರೋ ಸಹೋದರ ನೆನೆಸಿ ದೇವರೇ, ಅವ್ರ ಕುಟುಂಬವನ್ನು ನೆನೆಸಿ ದೇವರೇ, ಭದ್ರಕೋಟೆಯಲ್ಲಿ ಮುಚ್ಚುಮರೆ ಮಾಡು, ಯಾವ ದುರಾತ್ಮನ ಕ್ರಿಯೆಗಳು ನಡೆದಂತೆ ಯೇಸು ಸ್ವಾಮಿ ಹೆಸರಲ್ಲಿ ಬೇಡುತ್ತೇನೆ ಸ್ವಾಮಿ. ಎಲ್ಲವನ್ನು ನೆನೆಸಿ ಸ್ವಾಮಿ ನಿಮ್ಮ ಕರಗಳು ಒಪ್ಪಿಸ್ಕೊಡ್ತಾ ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ ಸ್ವಾಮಿ, ಉತ್ತರ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಯೇಸು ಸ್ವಾಮಿ ಹೆಸರು ಬೇಡಿಕೊಳ್ತೇನೆ ಜೀವಳ ತಂದೆ, ಆಮೆನ್. ಪ್ರೈಸ್ ದಿ ಲಾರ್ಡ್. ದೇವರೆಲ್ಲರನ್ನು ಆಶೀರ್ವದಿಸಿ, ಆಮೆನ್.